ನಮಸ್ತೆ. ಇವತ್ತು ದಲಿಯಾ ಯೂಸ್ ಮಾಡಿ ಒಂದು ಸ್ವೀಟ್ ಮಾಡೋದನ್ನ ನಾವು ಕಲಿಯೋಣ. ದಲಿಯಾ ಅಂದ್ರೆ ಏನು? ತುಂಬಾ ಜನಕ್ಕೆ ಗೊತ್ತಿರಲ್ಲ ಅಲ್ಲ? ಗೋಧಿ ನುಚ್ಚನ್ನ ದಲಿಯಾ ಅಂತ ಕರೀತಾರೆ. ಸರಿ, ಮೊದಲಿಗೆ ನಾವಿಲ್ಲಿ ಒಂದು ಪಾತ್ರೆಗೆ ಬೆಲ್ಲನ ಹಾಕೊಂಡು, 1 ಕಪ್ಪಿನಷ್ಟು ಬೆಲ್ಲನ ಹಾಕೊಂಡು, ನಾನೀಗ ತೋರಿಸಿದ್ನಲ್ಲ ಆ ಅಳತೆಯಲ್ಲಿ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಬರೀ ಕರಗ್ಸಕ್ಕೆ ಇಟ್ಕೊಳ್ಳೋಣ, ಪಾಕ ಏನು ಮಾಡೋದ್ ಬೇಡ. ಅದನ್ನ ಪಕ್ಕಕ್ಕಿಟ್ಟು ಈಗ ಇನ್ನೊಂದು ಬಾಂಡ್ಲಿಯಲ್ಲಿ ದಲಿಯಾ ಅಂದ್ರೆ ಬ್ರೋಕನ್ ವೀಟ್ ಅನ್ನ ಹಾಕೊಂಡು ನಿಧಾನ ಉರಿಯಲ್ಲಿ ಚೆನ್ನಾಗಿ ಅದನ್ನ ಹುರ್ಕೊಳ್ಳೋಣ. ನೋಡಿ ಹೇಗೆ ಕಲರ್ ಚೇಂಜ್ ಆಗುತ್ತೆ ಅನ್ನೋದನ್ನ ನೀವೇ ಅಬ್ಸರ್ವ್ ಮಾಡ್ತಾ ಹೋಗಿ. ದಲಿಯಾ ಅಂದ್ರೆ ಏನು? ದಲಿಯಾ ಅಂತ ಅಂದ್ರೆ ಅರಬ್ ಭಾಷೆನಲ್ಲಿ ಹೂವಿನ ದಳಗಳು ಅಂತ ಅರ್ಥ. ಈ ಹೆಸರನ್ನ ಹೆಣ್ಣು ಮಕ್ಕಳಿಗೂ ಕೂಡ ಇಡ್ತಾರೆ. ಇಷ್ಟು ಚೆನ್ನಾಗಿದೆ ಅಲ್ಲ, ಹೆಣ್ಣು ಮಕ್ಕಳಿಗೆ ಹೂವಿನ ದಳಗಳು ಅಂತ ಕರೆಯೋದು. ಓಕೆ, ಈ ದಲಿಯಾನ ನಮ್ಮ ಭಾರತಕ್ಕೆ ಇಂಟ್ರೊಡ್ಯೂಸ್ ಮಾಡಿದವರು ಅರಬರು. ನಿಮ್ಗೆ ಗೊತ್ತಿದ್ಯಾ ಈ ದಲಿಯಾ ಎಷ್ಟು ಹಳೆದು, ಅಂದ್ರೆ ಬ್ರೋಕನ್ ವೀಟ್ ಎಷ್ಟು ಹಳೆದು ಅಂತ ಹೇಳಿ? ಗೋಧಿನ ಬೆಳೆಯೋದನ್ನ ನಾವು ಸೋಲಾರ್ ಕ್ಯಾಲೆಂಡರ್ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಮೊದಲಿಂದಾನೇ ಕಾಣಬಹುದು. ಹಾಗೆ ನಮ್ಮ ಜಗತ್ತಿನ ಮೊದಲ ಸಿಟಿಯಾದ ಪಿರಮಿಡ್ ಆಫ್ ಗೀಜಾಗಿಂತ ಹಳೆದು ಅಂತ ಹೇಳಿದ್ರೆ ನಂಬ್ತೀರಾ ಅಲ್ವಾ? ಎಷ್ಟು ಪುರಾತನವಾದದ್ದು ಈ ಧಾನ್ಯ. ಇದನ್ನ ಈಗಲೂ ಕೂಡ ಇಡೀ ಜಗತ್ತಿನಲ್ಲಿ ತುಂಬಾ ಹೆಚ್ಚು ಬಳಸೋಂತ ಧಾನ್ಯ ಅಂತ ಅನ್ನಿಸ್ಕೊಂಡಿದೆ. ಹಾಗೆ ನಮ್ಮ ಭಾರತ ದೇಶ 2ನೇ ಸ್ಥಾನದಲ್ಲಿ ನಿಲ್ಲತ್ತೆ ಈ ಗೋಧಿ ಬೆಳೆ ಬೆಳೆಯೋದ್ರಲ್ಲಿ. ಹಾಗೆ ಈ ಗೋಧಿ ಬಗ್ಗೆ ಇನ್ನೊಂದು ವಿಷಯ ಹೇಳೋದಾದ್ರೆ, ಈಜಿಪ್ಟಿನ ಪಿರಮಿಡ್ಗಳಲ್ಲಿ ಫೆರೋಸ್ ಅಂತ ಅಂದ್ರೆ ರಾಜರನ್ನ ಉಳ್ತಾ ಇದ್ರಲ್ಲ, ಟಾಮ್ಸ್ ಅಂತ ಹೇಳ್ಬಿಟ್ಟು, ಆ ಫೆರೋಸ್ ಟಾಮ್ಸ್ ನ ಈ ಗೋಧಿಯಿಂದನೇ ಮುಚ್ತಾ ಇದ್ರಂತೆ. ಹಾಗೆ ಇನ್ನೊಂದು ನಂಬಿಕೆ ಏನಿತ್ತು ಅಂತ ಅಂದ್ರೆ, ಆ ಗೋಧಿ ವರ್ಷಾನುಗಟ್ಲೆ ಕಾಲ ಆದ್ರೂ ಅದನ್ನ ಮತ್ತೆ ನಾವು ಮಣ್ಣಲ್ಲಿ ಹಾಕಿದ್ರೆ ಹೇರಳವಾಗಿ ಗೋಧಿ ಬೆಳೆಯುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು. ಆದ್ರೆ 1840ರಲ್ಲಿ ಇದರ ಬಗ್ಗೆ ಒಂದು ರಿಸರ್ಚ್ ಅನ್ನ ನಡೆಸ್ತಾರೆ. ಹಾಗೆ ಆ ಮಿತ್ತಿದೆಯಲ್ಲ, ಅಂದ್ರೆ ಆ ನಂಬಿಕೆ ಇದೆಯಲ್ಲ, ಅದು ಸುಳ್ಳು ಅಂತ ಹೇಳಿ ಸೈಂಟಿಸ್ಟರು ನಮಗೆ ತಿಳಿಸ್ಕೊಡ್ತಾರೆ. ಸರಿ, ಹಾಗೆ ನೀವು ಬಣ್ಣ ನೋಡ್ಕೊಂಡ್ರಿ ಅಲ್ಲ, ಉರಿತಾ ಬಣ್ಣ ಹೇಗೆ ಬದಲಾಯಿತು ಅಂತ. ಹಾಗೆ ಅದು ಬದಲಾದ್ರೆ ತುಂಬಾ ಚೆನ್ನಾಗಿ ನಿಮ್ಮ ಸ್ವೀಟ್ ಆಗತ್ತೆ. ಈಗ ಅದನ್ನ ಪಕ್ಕಕ್ಕಿಟ್ಟು ಒಂದು ಕುಕ್ಕರ್ ಅನ್ನ ತಗೊಳ್ತಾ ಇದ್ದೀನಿ. ಕುಕ್ಕರ್ಗೆ ನಾನು 1 ಚಮಚ ತುಪ್ಪವನ್ನ ಹಾಕಿ ಅದರಲ್ಲಿ ದ್ರಾಕ್ಷಿನ ನಾನು ಹುರ್ಕೊಂಡು ತೆಗೆದಿಟ್ಕೊಂಡೆ. ಮತ್ತೆ ಈ ದಲಿಯಾ ನಾವೇನು ಹುರ್ಕೊಂಡಿದ್ವಿ ಆ ದಲಿಯಾನ ನಾನು ನೀರಲ್ಲಿ ತೊಳ್ಕೊಂಡು ಇವಾಗ ಈ ತುಪ್ಪಕ್ಕೆ ಹಾಕೊಂಡು 2 ನಿಮಿಷ ಹಾಗೆ ಕೈ ಆಡಿಸ್ಕೊಳ್ತೀನಿ. ನೋಡಿ, ನಾನು 1 ಬಟ್ಲು ಬೆಲ್ಲ ತಗೊಂಡಿದ್ದೆ, ಹಾಗೆ 1.5 ಬಟ್ಲು ನಾನು ದಲಿಯಾ ತಗೊಂಡಿದ್ದೆ. ಈಗ ಇಲ್ಲಿ 2.5 ಬಟ್ಲಷ್ಟು ನಾನು ನೀರನ್ನ ಇಲ್ಲಿ ಹಾಕೊಳ್ತೀನಿ. ಯಾಕೆ ಅಷ್ಟು ನೀರು ಬೇಕಾಗುತ್ತೆ ಈ ಗೋಧಿ ನುಚ್ಚು ಬೇಯಲಿಕ್ಕೆ. ಸೊ ಇಷ್ಟನ್ನ ನಾನಿಲ್ಲಿ ಸೇರಿಸ್ಕೊಂಡು ಇದಕ್ಕೆ 1 ತುಂಡು ಚಕ್ಕೆಯನ್ನ ಹಾಕೊಳ್ತೀನಿ. ಇದನ್ನ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕೊಳ್ತಿದೀನಿ, ಇದು ಅಷ್ಟೇ ರುಚಿನ ಹೆಚ್ಚಿಸುತ್ತೆ. ಇಷ್ಟನ್ನ ಹಾಕೊಂಡು ನಾವು ಕುಕ್ಕರ್ ಮುಚ್ಚಳನ ಮುಚ್ಕೊಂಡು 4 ವಿಷಲ್ ಕೂಗಿಸ್ಕೊಳ್ಳೋಣ. ಸೊ ದಟ್ ಏನಿದೆ ನುಚ್ಚೇನಿದೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ನೋಡಿ, ನೋಡಿದ್ರೆ ಇವಾಗ ಒಳ್ಳೆ ಹರಳುಗಳ ತರ ಕಾಣ್ತಿದಲ್ಲ, ಮುತ್ತುಗಳ ತರ ಕಾಣ್ತಾ ಇದೆ, ಚೆನ್ನಾಗಿ ಅನ್ಸುತ್ತೆ ಈ ಹಿಂಗೆ ನೋಡಕ್ಕೆ. ನೋಡಿ, ಇವಾಗ ನಾನು ಅದನ್ನ ಹಾಗೆ ಕುದಿಲಿಕ್ಕೆ ಬಿಟ್ಟು, ಯಾಕಂದ್ರೆ ನಾವು ಇನ್ನೂ ಇದಕ್ಕೆ ಸಿಹಿ ಸೇರಿಸಿಲ್ಲ ಅಲ್ವಾ. ಈಗ ಸ್ವಲ್ಪ ಇದಕ್ಕೆ ಏಲಕ್ಕಿ ಪುಡಿಯನ್ನ ಹಾಕೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆಗ್ಲೇ ಮೊದಲೇ ದ್ರಾಕ್ಷಿ ಮತ್ತೆ ಸ್ವಲ್ಪ ಗೋಡಂಬಿಗಳನ್ನ ಮತ್ತು ಬಾದಾಮಿ ಚೂರುಗಳನ್ನ ಹಾಕೊಂಡು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ಹಾಗೆ ಬೆಲ್ಲ ಏನು ಪಾಕ ಮಾಡ್ಕೊಂಡಿದ್ವಿ ಅದನ್ನ ಕೂಡ ಇಲ್ಲಿ ಹಾಕೊಂಡು 1-2 ಕುದಿ ಬರೋ ಅಷ್ಟು ನಾವಿದನ್ನ ಕುದಿಸ್ಕೊಳ್ಳೋಣ. ಇಷ್ಟು ಮಾಡ್ಕೊಂಡ್ರೆ ನಿಮ್ಮ ರುಚಿಯಾದ ಮತ್ತು ಆರೋಗ್ಯಕರವಾದ ದಲಿಯಾ ರೆಡಿ. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಮತ್ತು ದೊಡ್ಡವ್ರಿಗೂ ಕೂಡ ಅಚ್ಚುಮೆಚ್ಚು ಆಗೇ ಆಗತ್ತೆ. ಓಕೆ, ನನ್ನ ವಿಡಿಯೋನ ನೋಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.